ನಮಸ್ತೆ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಹೊಸ ಸಂಬಂಧ ಬೆಳೆಸಬೇಕು ಅಂತ ನಮಗೆ ಒಂದು ಮಾಹಿತಿ ಕಳಿಸಿರ್ತಾರೆ. ಇವರ ಮಾಹಿತಿ ಎಲ್ಲನೂ ಹೇಳ್ತೀನಿ. ನಿಮಗೇನಾದರೂ ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕಾ ಅಥವಾ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರಾ, ಸಿಗ್ತಾ ಇಲ್ವಾ? ನಿಮ್ಮ ಫೋಟೋ ಸಮೇತ ಬಯೋಡಾಟನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಾವು ಒಬ್ಬ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಸೊ ಇವತ್ತು ನಮಗೆ ಜಿಮೇಲ್ನ ಮುಖಾಂತರ ಅಂಕಿಣಿ ಅಂತ ದೊಡ್ಡನಾಯಕನಹಳ್ಳಿ ಚಿಕ್ಕಬಳ್ಳಾಪುರದ ಹತ್ತಿರ ಬರ್ತಕ್ಕಂಥ ಊರಿನಿಂದ ಇವರು ಕಳಿಸಿದ್ದಾರೆ. ನೋಡೋದಕ್ಕೆ ತುಂಬ ಅಂದರೆ ತುಂಬ ದಪ್ಪವಾಗಿರ್ತಕ್ಕಂಥ ಶರೀರ ಹೊಂದಿರತಕ್ಕಂಥದ್ದು. ವಯಸ್ಸು ಬಂದು 30 ಆಗಿದೆ. ಸದ್ಯಕ್ಕೆ ಕಷ್ಟದ ಒಂದು ಬದುಕಿನಲ್ಲಿ ಇದ್ದೇನೆ. ಕಷ್ಟದ ಬದುಕ ಏನಿದು ಅಂತ ಹೇಳ್ತೀನಿ. ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ದುಡ್ಡು, ಮನೆ, ಆಸ್ತಿ ಎಲ್ಲನೂ ಕೂಡ ಇದೆ. ನೆಮ್ಮದಿಯೇ ಇಲ್ಲದಂತಹ ಜೀವನ ಆಗಿದೆ ಅಂತ ಹೇಳಿರೋದು. ಸೊ ಇಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಅಂಕಿಣಿಯವರು ಜೀವನದಲ್ಲಿ ಏನನ್ನು ಕೂಡ ಅನುಭವಿಸ್ತಾ ಇಲ್ಲ. ಏನಂದರೆ ವಿವಾಹ ಆಗಿ 3 ವರ್ಷ ಆಗಿದೆ, ಒಂದು ಮಗು ಕೂಡ ಇಲ್ಲ. ಸೊ ಅಕ್ಕಪಕ್ಕದ ಜನ ತುಂಬ ಅಂದರೆ ತುಂಬ ಕೀಳು ಮಟ್ಟದಲ್ಲಿ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನಾನು ಬೇರೆ ಒಂದು ಹುಡುಗನ ಜೊತೆ ವೈಯಕ್ತಿಕವಾಗಿ ದೈಹಿಕವಾಗಿ ಸೇರಿಕೊಂಡು ಒಂದು ಮಗುನ ಪಡೆದುಕೊಳ್ಬೇಕು ಅಂತ ನನ್ನ ಮಾಹಿತಿನ ಕಳಿಸಿಕೊಟ್ಟಿದ್ದೇನೆ ಅಂತ ಇವರು ಹೇಳಿದ್ದಾರೆ. ಸ್ನೇಹಿತರೆ, ಅವರ ಫೋಟೋ ನೋಡ್ಕೊಳ್ಳಿ. ಹೆಂಗಿದ್ದಾರೆ ಅಂತ ಕೂಡ ನೋಡ್ಕೊಂಬಿಡಿ. ನಿಮಗೆ ಇಷ್ಟ ಆಗಿದೆ ಅಂತಂದರೆ ಮಾತ್ರ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ಇಷ್ಟೇ ಅಂಕಿಣಿ ಅವರು ಹೇಳಿರೋದು. ನನ್ನ ಗಂಡನಿಗೆ ತುಂಬ ಅಂದರೆ ತುಂಬ ಶಕ್ತಿ ಕಡಿಮೆ ಇದೆ ಆ್ಯಂಡ್ ನನ್ನ ಜೊತೆ ಇವರು ಸಂಭೋಗ ಮಾಡುವಾಗ ಬೇಗ ಅಂದರೆ ಬೇಗ ಔಟ್ ಆಗುತ್ತಾರೆ. ನನಗೆ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ತೃಪ್ತಿ ಸಿಗ್ತಿಲ್ಲ ಆ್ಯಂಡ್ ಅವರಿಂದ ನನಗೆ ಮಗು ಕೂಡ ಸಿಗೋದು ಡೌಟೇ ಆಗಿದೆ. ನನ್ನ ಒಂದು ಜೀವನದಲ್ಲಿ ಮಗು ಇದ್ದರೆ ಮಾತ್ರ ನನ್ನ ಬದುಕಿಗೆ, ನನ್ನ ಸಂಸಾರಕ್ಕೆ ವ್ಯಾಲ್ಯೂ. ಹಾಗಾಗಿ ಒಬ್ಬ ಹುಡುಗನ ತಿಳಿಸಿ ಸರ್ ಅಂತ ಹೇಳಿರೋದು. ಜೊತೆಗೆ ಮಲಗಿಕೊಳ್ಳಲ್ಲ ನನ್ನ ಒಂದು ಗಂಡ. ನಾನು ಬಟ್ಟೆ ಎಲ್ಲನೂ ಕೂಡ ತೆಗೆದುಕೊಂಡು ರಾತ್ರಿ ಬ್ರಾ ಮೇಲೇ ಮಲಗಿಕೊಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಮಲಗಿಕೊಳ್ಳುವಾಗ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬ್ರಾ ಮೇಲೇ ಮಲಗಿಕೊಳ್ತಾರೆ. ಯಾಕಂದರೆ ಗಂಡನಿಗೆ ಸ್ವಲ್ಪ ಏನಾದರೂ ಮೂಡ್ ಬರ್ತೇನೋ ಅಂತ ನೋಡ್ತಾರೆ. ಅದನ್ನು ಕೂಡ ಬರಲ್ಲ ಅಂತ ಹೇಳಿರೋದು. ಇವರು ದಪ್ಪವಾಗಿರ್ತಕ್ಕಂಥ ಚೆಂಡುಗಳು ಹೊಂದಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ದಪ್ಪದಾಗಿರ್ತಕ್ಕಂಥ ಬ್ಯಾಕು ಕೂಡ ಇದೆ ಅಂತ ಹೇಳಿರೋದು. ಯಾವ ರೀತಿಯಲ್ಲಿದ್ದಾರೆ ಅಂತ ನಾನು ಫೋಟೋದಲ್ಲಿ ತೋರಿಸಿದ್ದೀನಲ್ವಾ. ಸೊ ಇಂಥವ್ರನ್ನ ನೋಡಿದ್ರೆ ಯಾರಿಗಾದರೂ ಮನಸ್ಸೋಲಲ್ಲ, ಎಲ್ಲರೂ ಕೂಡ ಮನಸ್ಸೋಲುತ್ತೆ. ಬಟ್ ಗಂಡನಲ್ಲಿ ಶಕ್ತಿನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ವೇಸ್ಟ್ ಆಫ್ ಟೈಮ್, ಸುಮ್ಮನೆ ದಿನಗಳು ವೇಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಒಬ್ಬ ಹುಡುಗ ಇದ್ದರೆ ತಿಳಿಸಿ, ನಾನು ಅವ್ರ ಜೊತೆ ಒಂದು ಸಂಬಂಧನ ಬೆಳೆಸ್ಕೊಂಡು ಮಗು ಅವ್ರು ಕೊಟ್ಟರೆ ನನಗೆ ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು. 1 ಲಕ್ಷದವರೆಗೂ ದುಡ್ಡು ಕೊಡ್ತಾರೆ ಅಂತ ಹೇಳಿರೋದು. ಇಬ್ಬರು ಒಟ್ಟಿಗೆ ಸೇರಿಕೊಂಡು ಒಳ್ಳೆಯ ಒಂದು ಸುಖನ ಅನುಭವಿಸಿಕೊಂಡು ಬರೋಣ ಅಂತ ಹೇಳಿರೋದು. ಆ್ಯಂಡ್ ನಿಮಗೇನಾದರೂ ಈ ಒಂದು ಪಾಯಿಂಟ್ಗಳು ಇಷ್ಟ ಆಗಿದೆ ಅಂತಂದರೆ ರೆಡಿಯಾಗಿರಿ. ಅವರು ಈ ಒಂದು ಕಾರನ್ನು ನಿಮ್ಮ ಒಂದು ಮನೆಯ ಬಾಗಿಲಿಗೆ ಕಳಿಸ್ತಾರೆ, ಅವ್ರು ನಿಮ್ಮನ್ನು ಕರೆಸಿಕೊಳ್ಳೋಕ್ಕೆ. ಯಾಕಂದರೆ ಅವರು ಇರ್ತಕ್ಕಂಥ ಊರಲ್ಲಿ ಸುಮಾರು ಜನ ಇರ್ಬೋದು, ಬಟ್ ಈ ಒಂದು ಮಾತು ಸೀಕ್ರೆಟಾಗಿ ಇರಬೇಕು ಅನ್ನೋ ಕಾರಣಗಳಿಂದ ಬೇರೆ ಒಂದು ಊರಿನಲ್ಲಿ ಹುಡುಕಾಟ ಮಾಡ್ತಾರೆ ಸ್ನೇಹಿತರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲೇನು ಅವ್ರು ಮನಸ್ಸು ಮಾಡಿದ್ರೆ ಪಕ್ಕದ ಹುಡುಗನೋ ಅಥವಾ ಅವ್ರ ಊರಿನಲ್ಲಿ ಇರ್ತಕ್ಕಂಥವ್ರು ಯಾರಿಗಾದ್ರೂ ಒಂದು ಕಣ್ಣು ನೋಡಿದ್ರೆ ಬೀಳ್ತಾರೆ. ಬಟ್ ನನ್ನ ಒಂದು ಇರ್ತಕ್ಕಂಥ ಹೆಸರು, ನನಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಅದೆಲ್ಲನೂ ಕೂಡ ಅವರಿಗೆ ಗೊತ್ತಾಯಿತು ಅಂತಂದರೆ ಅದು ಕೆಲಸ ಕೆಡುತ್ತೆ ಅನ್ನೋದು ಇವರು ಹೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಗಳು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇವಾಗ ನೋಡ್ಕೊಳ್ಳಿ, ಈ ಒಂದು ರೆಡ್ ಕಲರ್ ಕಾರು RIO ಅಂತ. ಸೊ ಇದು ಬಂದುಬಿಟ್ಟು ನಿಮ್ಮ ಮನೆಯ ಹತ್ರನೇ ಬರುತ್ತೆ. ಯಾಕಂತಂದರೆ ಪ್ರಸ್ತುತ ನೀವು ಅವ್ರಿಗೆ ಇಷ್ಟ ಆಗಿರ್ತೀರಲ್ವ, ಅವರು ಅದೇ ಖುಷಿಯಿಂದ ಅವ್ರ ಹತ್ರ ಇರ್ತಕ್ಕಂಥ ಕಾರನ್ನ ನಿಮ್ಮ ಹತ್ರ ಕಳಿಸ್ತಾರೆ ಸ್ನೇಹಿತರೆ. ಏನಿಲ್ಲ, ಎಲ್ಲ ರೀತಿಯಲ್ಲೂ ಎಲ್ಲ ಪೊಸಿಷನಲ್ಲೂ ನೀವು ಇವ್ರಿಗೆ ಮಾಡಿ ಒಂದು 2 ತಿಂಗಳು ಸತತವಾಗಿ ಮಾಡಿಬಿಟ್ರೆ ನೀವು ಇವ್ರಿಗೆ ಒಂದು ಮಗು ಕೂಡ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇವ್ರ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ನೋಡಿ. ಯಾಕಂದರೆ ಬೈ ಚಾನ್ಸು ಅವರು ಇವಾಗ ಕಾರ್ ತೊಗೊಂಡು ನಿಮ್ಮ ಮನೆ ಹತ್ರ ಬರ್ತಾರೆ. ಅವ್ರಿಗೆ ಕಾರ್ ಹೊಡೆದು ಸುಸ್ತಾಯಿತು ಅಂತಂದರೆ ನೀವೇ ಓಡಿಸ್ಕೊಂಡು ಬರಬೇಕು. ಹಾಗಾಗಿನೇ ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ನೀವೇ ಕಾರು ಓಡಿಸ್ಬೋದು, ಜೊತೆಗೆ ಅವರನ್ನು ಕೂಡ ಓಡಿಸ್ಕೋಬೋದು. ಇದು ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಈ ಒಂದು ವಿಚಾರ ಇಡೋಣ. ಆ್ಯಂಡ್ ನಿಮ್ಮ ಮಾಹಿತಿಗಳನ್ನು gmail.comಗೆ ಕಳಿಸಿಕೊಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. 2 ಆಫರಲ್ಲಿ ಒಟ್ಟಿನಲ್ಲಿ ತಿಳಿಸಿ ಅಂತ ಹೇಳಿರೋದು. ಸೊ ಇದು ಬಂದುಬಿಟ್ಟು TV ಸಿಸ್ಟಮ್ ಆಗಿರುತ್ತೆ. ಬ್ಯಾಕ್ ಸೈಡ್ ಕ್ಯಾಮ್ರಾ ಏನಿರುತ್ತೆ ಅದು ಹಿಂದ್ಗಡೆ ಯಾವುದಾದ್ರೂ ಗಾಡಿ ಬರ್ತಿದೆಯಾ ಅಂತಂದ್ಬಿಟ್ಟು ನೋಡುವಂತಹ ಕೆಲವೊಂದಿಷ್ಟು ಸಿಸ್ಟಮು. ಇದು AC ಆ್ಯಂಡ್ ಸಾಂಗ್ ಸಿಸ್ಟಮ್ ಆ್ಯಂಡ್ ಈ ಒಂದು ಗೇರ್ ಸಿಸ್ಟಮ್ ಕೂಡ ನೋಡ್ಕೊಳ್ಳಿ. ಈ ಸ್ಟೇರಿಂಗ್ ಬಂದುಬಿಟ್ಟು ಅಪ್ ಟು 120 ಸ್ಟೇರಿಂಗ್ ಸ್ಪೀಡಲ್ಲಿ ಕೂಡ ಕಂಟ್ರೋಲ್ ಆಗುತ್ತೆ. ನೀವೇನಾದರೂ 200 ಸ್ಪೀಡಲ್ಲಿ ಹೋಗ್ಬಿಟ್ಟು ಅವನಜ್ಜಿ ಆಟೋಮೆಟಿಕಲಿ ಏನಾದರೂ ತಿರುವಿದ್ರೆ ಸ್ಪಾಟಲ್ಲಿ ಗಾಡಿ ಟರ್ನ್ ಆಗಿ ನಿಂತ್ಕೊಳ್ತದೆ. ಆ ರೀತಿಯಾಗಿ 120 ಸ್ಪೀಡಲ್ಲೂ ಕೂಡ ಕಂಟ್ರೋಲೇಬಲ್ ಆಗುವಂತಹ ಸ್ಟೇರಿಂಗ್ ಇರ್ತಕ್ಕಂಥದ್ದು. ಇನ್ನು ಸೀಟು ಕೂಡ ನೀವು ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ವೈಟ್ ಕಲರ್ ಸೀಟು
ಆ್ಯಂಡ್ ಈ ಒಂದು ರೆಡ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರತಕ್ಕಂಥ ಈ ಒಂದು ಕಾರು ಜೂಮ್ ಆಗಿ ಬರೋದಕ್ಕೆ ನಿಮಗೇನು ಅಲ್ವಾ, ಬೇಗ ಬೇಗ ಮಾಹಿತಿನ ಕಳಿಸಿಕೊಡಿ, ಅವರು ನಿಮಗೆ ಸಿಗಲಿ ಆ್ಯಂಡ್ ಇಬ್ಬರು ಕೂಡ ಎಂಜಾಯ್ ಮಾಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ.